ಇನ್ನು ಪಂಜಾಬ್ನ ಅಮೃತಸರದಲ್ಲಿ ಪಾಕ್ ಡ್ರೋನ್ ಹಾರಾಟ ಕಳ್ಳದಾರಿಯಲ್ಲಿ ನುಸುಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಭಾರತ ಹಿಮ್ಮೆಟ್ಟಿಸ್ತಾ ಇದೆ. ಪಾಕಿಸ್ತಾನದ ಶಸ್ತ್ರಾಸ್ತ್ರ ಸಹಿತ ಡ್ರೋನ್ ಒಂದು ಹಾರಾಟವನ್ನು ನಡೆಸ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ಉಡೀಸ್ ಮಾಡಿರುವಂಥ ಸೇನಾಪಡೆ ಸಾಕಷ್ಟು ಡೀಟೇಲ್ಸ್ಗಳು ಬರ್ತಾ ಇದೆ. ಪಂಜಾಬ್ನ ಅಮೃತಸರದಲ್ಲಿ ಪಾಕ್ ಡ್ರೋನ್ ಹಾರಾಟ ಮಾಡ್ತಾ ಇದೆ. ಅದು ವೆಪನ್ ಇರುವಂಥ ಡ್ರೋನ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದನ್ನು ಟ್ಯಾಕಲ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ UAV ಅನ್ಮ್ಯಾನ್ಡ್ ವೆಹಿಕಲ್ ಅದು ದೊಡ್ಡ ಪ್ರಮಾಣದಲ್ಲೇ ಈಗಾಗಲೇ ಹಾರಾಟ ಮಾಡಿದೆ. ಅದನ್ನು ಟ್ಯಾಕಲ್ ಮಾಡಿದೆ ಭಾರತ. ಅದರ ಅವಶೇಷಗಳನ್ನು ಈಗ ಹೊತ್ತೊಯ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ನಿರಂತರವಾಗಿ ಪಾಕಿಸ್ತಾನ ದಾಳಿ ಮಾಡಿದರೂ ಕೂಡ ಅದರ ಅವಶೇಷಗಳನ್ನು ಈಗ ಹೊತ್ತೊಯ್ದು ಅದನ್ನು ಮುಂದಿನ ಹಂತದಲ್ಲಿ ಪರೀಕ್ಷೆ ಕೂಡ ಮಾಡಲಾಗುತ್ತೆ. ಅದು ಏನು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ. ಈಗಾಗಲೇ ಟರ್ಕಿ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಇಂಥ ಒಂದು ವೆಪನರಿ ಸಿಸ್ಟಮ್ಸ್ಗಳನ್ನು ಡ್ರೋನ್ಗಳನ್ನು ನೀಡ್ತಾ ಇದೆ. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದರ ನಡುವೆ ಈಗ ಅಮೃತಸರದಲ್ಲಿ ಮತ್ತೆ ಅನ್ಮ್ಯಾನ್ಡ್ ವೆಹಿಕಲ್ ಜೊತೆಗೆ ಡ್ರೋನ್ ಕೂಡ ಸಶಸ್ತ್ರ ಇರುವಂಥ ಡ್ರೋನ್ ಈಗ ಹಾರಾಟ ನಡೆಸಿದ್ದು ಭಾರತೀಯ ಸೇನಾ ಪಡೆಗಳು ಅದನ್ನು ಹೊಡೆದುರುಳಿಸಿವೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಯಾವ ತೆರನಾಗಿ ಅಲ್ಲಿ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿದ ನಂತರ ಅದರ ಅವಶೇಷಗಳು ಬಿದ್ದಿದೆ ಅಂತ ಹೇಳಿ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಪಾಕಿಸ್ತಾನದಿಂದ ಟಾರ್ಗೆಟ್ ಆಗಿರುವಂತಹ ಭಾಗಗಳಲ್ಲಿ ಈ ರೀತಿಯ ಡ್ರೋನ್ ನ ಅವಶೇಷಗಳು ಪತ್ತೆಯಾಗ್ತಾ ಇದೆ. ಅದೆಲ್ಲವನ್ನ ಕೂಡ ಭಾರತೀಯ ಸೇನೆ ಕಲೆಕ್ಟ್ ಮಾಡ್ತಾ ಇದೆ. ಅದರ ಜೊತೆಗೆ ಮುಂಜಾಗ್ರತೆಯನ್ನ ಕೂಡ ವಹಿಸಲಾಗ್ತಾ ಇದೆ. ಇದು ನಾಗರಿಕ ಜಾಗಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡಿರುವಂತಹ ದೃಶ್ಯಗಳು. ಒಂದಷ್ಟು ಮಂದಿ ಈ ಒಂದು ದಾಳಿಯಿಂದ ಗಾಯಗೊಂಡಿದ್ದಾರೆ ಕೂಡ, ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಅದರ ಜೊತೆಗೆ ಇನ್ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಆತಂಕದಲ್ಲೇ ಜನರು ಭೀತಿಯಲ್ಲಿ ಇರುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ. ಸೇನಾ ಸಿಬ್ಬಂದಿ ಕೂಡ ಈ ರೀತಿಯ ಒಂದು ಅಟ್ಯಾಕ್ಸ್ ಆದಂತಹ ಸಂದರ್ಭದಲ್ಲಿ, ಎಕ್ಸಾಂಪಲ್ ಪಂಜಾಬ್ನ ಫಿರೋಜ್ಪುರದಲ್ಲಿ ಆದಂತಹ ರಾತ್ರಿಯ ಒಂದು ಅಟ್ಯಾಕ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲರನ್ನ ಭೀತಿಗೊಳಪಡಿಸಿದೆ. ಈ ಡ್ರೋನ್ಗಳ ಅಟ್ಯಾಕ್ ಸಂದರ್ಭದಲ್ಲಿ ವೆಪನ್ಸ್ ಇರುವಂತಹ ಡ್ರೋನ್ಗಳೇನಾದ್ರೂ ಸ್ಫೋಟಗೊಂಡ್ರೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ, ಜೀವ ಹಾನಿ ಆಗುವಂತಹ ಭೀತಿಯೂ ಕೂಡ ಇದೆ. ಪಾಕ್ ಕ್ಷಿಪಣಿಯನ್ನ ಉಡೀಸ್ ಮಾಡಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಅದರ ಒಂದು ಬಿಡಿ ಭಾಗವನ್ನ ಅವಶೇಷವನ್ನ ಅಲ್ಲಿನ ಜನ ಹೊತ್ತೊಯ್ತಾ ಇರುವಂತಹ ದೃಶ್ಯಾವಳಿಗಳು. ಇದು ಪಾಕ್ನ ಮಿಸೈಲ್ ಅನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಿಡಿಯೋ ಇದು. ಪಾಕಿಸ್ತಾನದ ಡ್ರೋನ್ಗಳ ಹಾರಾಟ ನಿರಂತರವಾಗಿ ನಡೀತಾ ಇತ್ತು. ರಾತ್ರಿ ಹೊತ್ತು ಟಾರ್ಗೆಟ್ ಮಾಡ್ತಾ ಇದ್ರು. ಈಗ ಮತ್ತೆ ಇವತ್ತು ಬೆಳಿಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜನವಸತಿ ಪ್ರದೇಶಗಳನ್ನ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಭಾರತದ ಸೇನೆಯಿಂದ ತಕ್ಕ ಪ್ರತ್ಯುತ್ತರ ಸಿಗ್ತಾ ಇದೆ. ನಮ್ಮ ಸೇನಾ ಬಲ ಎಷ್ಟರ ಮಟ್ಟಿಗೆ ಸದೃಢವಾಗಿದೆ ಅನ್ನೋದನ್ನ ಕಳೆದ 3 ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಪಾಕ್ನ 8 ವಾಯುನೆಲೆಗಳನ್ನ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಯಾವುದು ಮೇಜರ್ ಆಗಿತ್ತು ಅದನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಇನ್ನು ಪಂಜಾಬ್ ಪ್ರಾಂತ್ಯದಲ್ಲಿ ಸೇನೆ ಬಿಗ್ ಆಪರೇಷನ್, ಪಾಕಿಸ್ತಾನದ ಡ್ರೋನ್ಗಳನ್ನ ಹೊಡೆದು ಹಾಕಿದೆ ಸೇನೆ. ಪಾಕಿಸ್ತಾನದ ಡ್ರೋನ್ಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಅಮೃತಸರದ ಮುಗ್ಲಾನಿ ಪ್ರದೇಶದಲ್ಲಿ ಡ್ರೋನ್ ಬಿದ್ದಿದೆ. ಡ್ರೋನ್ ಚೂರುಗಳನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪಾಕ್ ಡ್ರೋನ್ಗಳನ್ನ ಧ್ವಂಸ ಮಾಡಿರುವಂತಹ ದೃಶ್ಯಗಳು ಇದು. ಪಾಕಿಸ್ತಾನದಿಂದ ಯಾವ ರೀತಿಯಾಗಿ ಅಟ್ಯಾಕ್ ಆಗ್ತಾ ಇದೆ, ಭಾರತದಿಂದ ಪ್ರತಿದಾಳಿ ಆಗ್ತಾ ಇದೆ, ಪಾಕಿಸ್ತಾನದಿಂದ ದಾಳಿ ಆಗ್ತಾ ಇದೆ. ಆದ್ರೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತೀವಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಒಂದೊಂದ್ಸಲ ಅವರ ಸ್ಟೇಟ್ಮೆಂಟ್ಗಳು ಹೇಗೆ ಬದಲಾಗುತ್ತೆ ಅನ್ನೋದ ನೋಡೋದಾದ್ರೆ, ರೊಟ್ಟಿ ಮಗ್ಚಾಕಿದ ರೀತಿಯಲ್ಲಿ ಒಂದ್ಸಲ ಭಾರತ ರೆಡಿ ಆದ್ರೆ ದಾಳಿಯನ್ನ ನಿಲ್ಲಿಸೋದಕ್ಕೆ ನಾವು ರೆಡಿ ಅಂತಾರೆ. ಆದ್ರೆ ಆ ಕಡೆಯಿಂದ ಮತ್ತೆ ಕುತಂತ್ರ ಬುದ್ಧಿನೇ ಮುಂದುವರಿಯುತ್ತೆ. ತನ್ನ ಬಳಿ ಇರುವಂತಹ ಅತ್ಯಾಧುನಿಕ ಮಿಸೈಲ್ ನಿಂದ ದಾಳಿ, ಪಾಕಿಸ್ತಾನದಿಂದ ಅತ್ಯಾಧುನಿಕ ಅಬ್ದಾಲಿ ಮಿಸೈಲ್ ಅನ್ನ ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಯಾವುದೇ ನೀವು ಅತ್ಯಾಧುನಿಕ ಮಿಸೈಲ್ ಅನ್ನ ನಮ್ಮ ಕಡೆಗೆ ಬಿಟ್ಟರು, ನಮ್ಮ ಬಳಿ ನಿಮ್ಗೆ ಉತ್ತರವನ್ನ ಕೊಡುವಂತಹ, ನಿಮ್ಗೆ ನಾವು ಕೌಂಟರ್ ಅನ್ನ ಕೊಡುವಂತಹ ಎಲ್ಲಾ ಶಸ್ತ್ರಾಸ್ತ್ರಗಳು ಕೂಡ, ಮಿಸೈಲ್ಗಳು ಕೂಡ ನಮ್ಮ ಬಳಿ ಇದೆ ಅನ್ನೋದನ್ನ ಭಾರತ ಪ್ರೂವ್ ಮಾಡ್ತಾ ಇದೆ. ನಮ್ಮಲ್ಲೂ ಕೂಡ ಅದನ್ನ ಮೀರಿಸುವಂತಹ ಅತ್ಯಾಧುನಿಕ ಮಿಸೈಲ್ಗಳು, ಯುದ್ಧ ವಿಮಾನಗಳು, ಡ್ರೋನ್ಗಳು ಇವೆ. ಪಾಕಿಸ್ತಾನದ ಮಿಸೈಲ್ ಅನ್ನ ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಅಬ್ದಾಲಿ ಆ ಒಂದು ಡ್ರೋನ್ ಅಂದ್ರೆ ಕ್ಷಿಪಣಿಯನ್ನ ಉಡೀಸ್ ಮಾಡಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಅಲ್ಲಲ್ಲಿ ಅದರ ಬಿಡಿ ಭಾಗಗಳು ಕೂಡ ಬಿದ್ದಿವೆ. ಅದನ್ನ ತೆರವು ಮಾಡುವಂತಹ ಕೆಲಸ ಇದು ಅಬ್ದಾಲಿ ಅಂತ ಹೇಳಿ. ಇದು ಬಂದು ಏನಾದ್ರೂ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದಿದ್ರೆ ಆ ಒಂದು ಜಾಗದಲ್ಲಿ ಇನ್ನೂ ಕೂಡ ಅದು ಸಂಪೂರ್ಣವಾಗಿ ಛಿದ್ರವಾಗ್ತಾ ಇತ್ತು, ಸಂಪೂರ್ಣವಾಗಿ ಅದರ ಶೇಪ್ ಔಟ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಹೇಗಾಗಿದೆ ಅಂದ್ರೆ ಅದರಲ್ಲಿ ಏನು ಸ್ವಲ್ಪ ಟೆಕ್ನಿಕಲ್ ಎರರ್ ಕೂಡ ಆಗಿದೆ. ಅದರಿಂದಾಗಿ ಅದು ಸ್ಫೋಟ ಆಗಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ತಜ್ಞರು ಕೊಡ್ತಾ ಇದ್ರು. ಅದರ ಜೊತೆಗೆ 450 ಕಿಲೋಮೀಟರ್ ವರೆಗೂ ದೂರ ಸಾಗುವಂತಹ ಒಂದು ಅಸ್ತ್ರ, ನ್ಯೂಕ್ಲಿಯರ್ ಅಸ್ತ್ರ ಸಾಗಿಸಬಲ್ಲಂತಹ ಶಕ್ತಿಯನ್ನ ಈ ಅಬ್ದಾಲಿ ಹೊಂದಿದೆ. ನಿಖರ ಗುರಿಯನ್ನ ತಲುಪಿ ದಾಳಿ ಮಾಡಬಲ್ಲಂತಹ ಮಿಸೈಲ್ ಇದು. ಇದರ ವಿಶೇಷತೆ ಬಗ್ಗೆ ನಾವು ಹೇಳ್ತಾ ಇರೋದು, ಭಾರಿ ಸ್ಫೋಟಕಗಳನ್ನ ಹೊತ್ತು ಸಾಗಬಲ್ಲಂತಹ ಅಬ್ದಾಲಿ ಕ್ಷಿಪಣಿ ಇದು.
ಸೇನಾ ನೆಲೆಗಳನ್ನು ಧ್ವಂಸ ಮಾಡಬಲ್ಲಂತಹ ಶಕ್ತಿಯನ್ನ ಈ ಮಿಸೈಲ್ ಹೊಂದಿದೆ. 450 ಕಿಲೋಮೀಟರ್ ವರೆಗೂ ದೂರ ಸಾಗಿ ದಾಳಿ ಮಾಡುವಂತಹ ಶಕ್ತಿ ಈ ಒಂದು ಅಬ್ದಾಲಿ ಮಿಸೈಲ್ನ ವಿಶೇಷತೆ. ನಮ್ಮಲ್ಲಿ ಹೇಗೆ ರಷ್ಯಾದ ಜೊತೆಗೆ ಒಪ್ಪಂದ ಮಾಡಿಕೊಂಡು ನಾವು ಖರೀದಿಯನ್ನು ಮಾಡಿದ್ದೀವಲ್ಲ S-400, ಅದೇ ರೀತಿಯಾಗಿ ಇದಕ್ಕೂ ಕೂಡ ಅದರದ್ದೇ ಆದ ಒಂದಷ್ಟು ಸಾಮರ್ಥ್ಯ ಇದೆ. ಯಾವ ರೀತಿಯಾಗಿ ಗುರಿಯನ್ನ ಅದು ಟಾರ್ಗೆಟ್ ಮಾಡಬಲ್ಲದು, ಹೇಗೆ ಅದು ಕಾರ್ಯನಿರ್ವಹಿಸಬಲ್ಲದು, ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಬಟ್ ಅದನ್ನೇ ಆ ಒಂದು ಶಕ್ತಿಶಾಲಿ ಮತ್ತು ಅತ್ಯಾಧುನಿಕತೆಯನ್ನ ಒಳಗೊಂಡಿರುವಂತಹ ಪಾಕ್ ಕ್ಷಿಪಣಿಯನ್ನ ಉಡೀಸ್ ಮಾಡಲಾಗಿದೆ. ಪಾಕ್ನ ಅತ್ಯಾಧುನಿಕ ಮಿಸೈಲ್ ಪುಡಿಕಟ್ಟಿರುವಂಥ ಸೇನೆ ಈ ಭಾಗದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಮಿಸೈಲನ್ನು ಹೊಡೆದುಳಿಸಿರುವಂಥ ಸೇನಾ ಶಕ್ತಿ ಪ್ರದರ್ಶನ ಭಾರತೀಯ ಸೇನೆಯ ಪರಮಶಕ್ತಿಗೆ ಇದು ಮತ್ತೊಂದು ಸಾಕ್ಷಿ. ಯಾಕೆಂದರೆ ಅಬ್ದಾಲಿ ಅತ್ಯಂತ ಪ್ರಮುಖವಾದಂಥ ವೆಪನ್. ಇತ್ತೀಚೆಗಷ್ಟೇ 2025 ಫೆಬ್ರವರಿಯಲ್ಲಿ ಪಾಕಿಸ್ತಾನದ ಆರ್ಮಿಗೆ ಇದು ಸೇರ್ಪಡೆಯಾಗಿತ್ತು. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿರುವಂಥ ಕಾರಣ ಅಲ್ಲಿನ ಅಬ್ದಾಲಿ ಮಿಸೈಲನ್ನು ಈಗ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಲಾಗಿದೆ. ಅಚ್ಚರಿ ಅಂದರೆ ಇದು ಬ್ಲಾಸ್ಟೇ ಆಗಲಿಲ್ಲ. ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಗಲಿಲ್ಲ ಇದ್ರ ಬಗ್ಗೆ ನೋಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಸ್ಟುಡಿಯೋದಲ್ಲಿ ಆಗಲೇ ತಜ್ಞರಿದ್ದರು, ಇದ್ರ ಬಗ್ಗೆ ಕೇಳಿದ್ವಿ. ಅದರ ಫ್ಯೂಸ್ ಕನೆಕ್ಷನ್ ಸರಿಯಾಗಿ ಇಲ್ಲದೆ ಇರ್ಬೋದು, ಇದು ಒಂದು ಕಾರಣ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೈತ್ರ ಕೂಡ ಜಾಯ್ನ್ ಆಗ್ತಾರೆ. ಚೈತ್ರ, ಒಂದು ವಿಚಾರ ಅಂದರೆ ಈ ಒಂದು ಅಬ್ದಾಲಿ ಸಿಸ್ಟಮ್ಸ್ ಬಗ್ಗೆ ಸಾಕಷ್ಟು ವಿವರಗಳನ್ನು ಆಗಲೇ ನಮ್ಮ ತಜ್ಞರು ಕೂಡ ಕೊಡ್ತಾ ಇದ್ರು. ಇದನ್ನು ಈಗಾಗಲೇ ಡಿಟೆಕ್ಟ್ ಮಾಡಲಾಗಿದೆ, ಬಟ್ ಇದು ಇಂಟರ್ಸೆಪ್ಟ್ ಮಾಡಿರುವಂಥದ್ದಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ವೆಪನರಿ ಸಿಸ್ಟಮ್ಸ್ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಉಂಟಾಗ್ತದೆ. ಯಾಕೆಂದರೆ ಟಾರ್ಗೆಟೆಡ್ ಮತ್ತು ಅಬ್ದಾಲಿ ಇದಾಗಿರುವಂಥ ಹಿನ್ನೆಲೆ ಅಬ್ದಾಲಿನ ಒನ್ ಆಫ್ ದ ಫೇಮಸ್, ತುಂಬ ಅತ್ಯಂತ ಪ್ರಮುಖವಾದಂಥ ಮಿಸೈಲು, ಅದು ಇಲ್ಲಿ ಬಂದು ಸ್ಫೋಟವಾಗಿಲ್ಲ ಅಂದರೆ ಸಹಜವಾಗಿ ಅದರ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಡಿಫೆನ್ಸ್ ಮೂಲಗಳಿಂದ ಏನು ಮಾಹಿತಿ ಸಿಗ್ತಾ ಇದೆ ವಿಚಾರಕ್ಕೆ? ಪ್ರಮುಖ ಅನ್ನೋದು ಮಾತ್ರ ಅಲ್ಲ, ಅಬ್ದಾಲಿ ವೆರಿ ಸ್ಟ್ರಾಂಗ್ ಅನ್ನೋದು ಕೂಡ ಬಹಳ ಮುಖ್ಯ. ಆಮೇಲೆ ರೇಂಜ್ ಅನ್ನ ಕರೆಕ್ಷನ್ ಮಾಡೋದಕ್ಕೆ ಬಯಸ್ತೀನಿ. ನೀವು ಹೇಳಿರುವಂತದ್ದು ಆಕ್ಚುಲಿ 200 ರೇಂಜ್ ಇದೆ, 400 kg ಕೆಪಾಸಿಟರ್ ಇದೆ, ಕ್ಯಾರಿ ಮಾಡುವಂತ ಕೆಪಾಸಿಟರ್ ಇದೆ ಅಬ್ದಾಲಿಗೆ. ಹಾಗೆ ಇದು ಜೈಸಲ್ಮೇರ್ ನಲ್ಲಿ ಪ್ರಯೋಗವನ್ನ ಮಾಡಲಾಗಿತ್ತು, ಆದ್ರೆ ಅದನ್ನ ಸಮರ್ಥವಾಗಿ ಭಾರತ ಎದುರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಫ್ ಟು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಏನ್ ಆಲ್ರೆಡಿ ಎಕ್ಸಿಸ್ಟ್ ಇದೆ, ಅದರ ಅಡ್ವಾನ್ಸ್ ವರ್ಷನ್ ಇದು ಅಂತ ಹೇಳಲಾಗ್ತಾ ಇದೆ. ಅಪ್ಗ್ರೇಡ್ ಮಾಡಲಾಗಿದೆ, ನ್ಯಾವಿಗೇಷನ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಆಗಿದೆ. ನಾವು ಇದನ್ನ ತಡೆದಿದ್ದೀವಿ ಅನ್ನೋ ಮಾತ್ರಕ್ಕೆ ಅದು ವೀಕ್ ಅನ್ನುವಂಥದ್ದು ಅರ್ಥ ಅಲ್ಲ. ಅಬ್ದಾಲಿ ಮಿಸೈಲ್ ಇಸ್ ವೆರಿ ಸ್ಟ್ರಾಂಗ್. ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವಂತಹ ಮಿಸೈಲ್ಗಳಲ್ಲಿ ವೆರಿ ಸ್ಟ್ರಾಂಗ್ ಮಿಸೈಲ್. ನ್ಯಾವಿಗೇಷನ್ ತುಂಬಾ ಅಕ್ಯುರೇಟ್ ಆಗಿದೆ. ಹಾಗೆ ಸ್ಟ್ರಾಟಜಿಕ್ ಟಾರ್ಗೆಟೆಡ್ ಲೊಕೇಶನ್ ಗಳನ್ನ ಟಾರ್ಗೆಟ್ ಮಾಡಬಲ್ಲದು, ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಇಂಡಿಯಾ ವಿಲ್ ರಿಟಾಲಿಯೇಟ್ ಅನ್ನೋದಾಗಿ ಪಾಕಿಸ್ತಾನದ ಕ್ಯಾಲ್ಕುಲೇಷನ್ ಏನಿದೆ ಅದು ಕೂಡ ಉಲ್ಟಾ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಟ್ರಿಗರ್ ಮಾಡುವಂತ ಕೆಲಸ ಇಂಡಿಯಾದ ಕಡೆಯಿಂದ ಆಗ್ತಾ ಇಲ್ಲ. ಅಬ್ದಾಲಿ ಮಿಸೈಲ್ ಬಳಕೆಯಾದ ನಂತರದಲ್ಲೂ ಕೂಡ ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ ಈ ಅಬ್ದಾಲಿ ಮಿಸೈಲ್ ಬಗ್ಗೆ ನ್ಯೂಕ್ಲಿಯರ್ ವಾರ್ ಹೆಡ್ ಕೆಪಾಸಿಟಿ ಕೂಡ ಇದೆ, ಹೊರವಂತ ಕೆಪಾಸಿಟಿ ಇದೆ. ಬಟ್ ಈಗ ಏನು ಅಬ್ದಾಲಿ ಮಿಸೈಲ್ ಅನ್ನ ಲಾಂಚ್ ಮಾಡಿದರೆ ಅದರಲ್ಲಿ ನ್ಯೂಕ್ಲಿಯರ್ ವೆಪನ್ಗಳು ಆ ರೀತಿಯಾಗಿ ಇರಲಿಲ್ಲ. ಬಟ್ ಯಶಸ್ವಿಯಾಗಿ ಭಾರತ ಇದಕ್ಕೆ ಕೌಂಟರ್ ಅನ್ನ ಕೊಟ್ಟಿದೆ. ಅದು ಸಾಧ್ಯ ಆಗಿರೋದು S-400 ಮುಖಾಂತರವಾಗಿ. ನೀವು ಕೂಡ ಇದ್ರ ಬಗ್ಗೆ ಬಹಳ ಸ್ಟಡಿ ಮಾಡಿದಿರಿ ಪ್ರಮೋದ್, ಯಾವ ರೀತಿಯಾಗಿ S-400 ವರ್ಕ್ ಆಗುದಂತೆ. ಅರ್ಲಿ ಡಿಟೆಕ್ಷನ್ ಆಗೋದ್ರಿಂದಾನೆ ಈ ರೀತಿಯಾಗಿ ನಾವು ಅದನ್ನ ಯಶಸ್ವಿಯಾಗಿ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇದೆ. EWR ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ S-400 ನಲ್ಲಿ. 600 ಕಿಲೋಮೀಟರ್ ರೇಂಜ್ ನಲ್ಲಿ ಯಾವುದೇ ಒಂದು ಮಿಸೈಲ್ ಲಾಂಚ್ ಆದ್ರೂ ಕೂಡ ಅದನ್ನ ಅರ್ಲಿ ಡಿಟೆಕ್ಟ್ ಮಾಡುತ್ತೆ. ಅದಾದ ನಂತರ ನೇರವಾಗಿ ಮೆಸೇಜ್ ಹೋಗೋದು IFF ಗೆ, ಇದು ಎನಿಮಿಯಿಂದ ಲಾಂಚ್ ಆಗಿರುವಂತಹ ಮಿಸೈಲ್ ಅಥವಾ ಫ್ರೆಂಡ್ಲಿ ಆಗಿ ಲಾಂಚ್ ಆಗಿರುವಂತದ್ದು, ಅದು ಏರ್ ಕ್ರಾಫ್ಟ್ ಆಗಿರ್ಬೋದು, ಮಿಸೈಲ್ ಗಳಾಗಿರ್ಬೋದು, ಅರ್ಲಿ ಡಿಟೆಕ್ಷನ್ S-400 ಇಂದ ಆಗುತ್ತೆ. ಅದೇ ರೀತಿಯಾಗಿ ಅದು ಕ್ವಿಕ್ ಆಗಿ ರೆಸ್ಪಾಂಡ್ ಅನ್ನ ಕೂಡ ಮಾಡುತ್ತೆ. ಕೇವಲ ಸೆಕೆಂಡ್ಸ್ ಗಳಲ್ಲಿ ಇವೆಲ್ಲವೂ ಕೂಡ ನಡೆದು ಹೋಗುತ್ತೆ. ಅಂತದೊಂದು ಸಿಸ್ಟಮ್ ಅನ್ನ ನಮ್ಮ S-400 ನಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದರಲ್ಲಿ ರೇಡಾರ್ ಆಗಿರ್ಬೋದು ಅಥವಾ ಕಮಾಂಡ್ ಸೆಂಟರ್ ಗಳಾಗಿರ್ಬೋದು, ಇಂಟರ್ಸೆಪ್ಷನ್ ಗಳಾಗಿರ್ಬೋದು, ಟ್ರ್ಯಾಕರ್, ಡೆಸ್ಟ್ರಾಯರ್, ಇವುಗಳೆಲ್ಲದರ ಡೆಡ್ಲಿ ಕಾಂಬಿನೇಷನ್ ಆಗಿರುವಂತ S-400 ಇರೋದ್ರಿಂದ ಬಹಳ ಸ್ಟ್ರಾಂಗ್ ಆಗಿರುವಂತ ಅಬ್ದಾಲಿ ಮಿಸೈಲ್ ಅನ್ನ ಕೂಡ ಹೊಡೆಯೋದಕ್ಕೆ ಸಾಧ್ಯವಾಯಿತು. ಆಸ್ ಐ ಟೋಲ್ಡ್, ಇದನ್ನ ತುಂಬಾ ಈಸಿಯಾಗಿ ತಗೊಳ್ಳೋದಕ್ಕೆ ಆಗಲ್ಲ. ಅಬ್ದಾಲಿ ಮಿಸೈಲ್ ಎಲ್ಲಾ ರೀತಿಯಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ನ್ಯಾವಿಗೇಷನ್ ಅಪ್ಗ್ರೇಡ್ ಆಗಿದೆ. ಹಾಗೆ ಹಾಫ್ ಒನ್ ಏನಿತ್ತು, ಹಾಫ್ ಒನ್ ಅಡ್ವಾನ್ಸ್ ನ್ಯಾವಿಗೇಷನ್, ಅದನ್ನ ಇದರಲ್ಲಿ ಅಳವಡಿಸಲಾಗಿದೆ. ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಷನ್ ಹಾಫ್ 2 ನ ಅಡ್ವಾನ್ಸ್ ವರ್ಷನ್ ಇದು ಪ್ರಮೋದ್. ಓಕೆ ಚೈತ್ರ, ನೀವು ಈಗಾಗಲೇ ಡೀಟೇಲ್ಸ್ ಕೊಡ್ತಾ ಇರಿ. ಪ್ರಮುಖವಾಗಿ ಅಬ್ದಾಲಿ ಬಗ್ಗೆ ಹೇಳಿದಾರೆ, ನಾವು ಈಗಾಗಲೇ ಯಾವ ರೀತಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನ ರೆಡಿ ಮಾಡಿದ್ದೀವಿ. ಪ್ರಮುಖವಾಗಿ ನಾವು ಈಗಾಗಲೇ ಪೃಥ್ವಿ ಮಾಡಿದ್ದೀವಿ, ಆಕಾಶ್ ಮಾಡಿದ್ದೀವಿ. ಅದರ ಜೊತೆಗೆ ತುಂಬ ವೆಪನರಿ ಫೈರ್ಸ್ ಕೂಡ ನಮ್ಮ ಜೊತೆಗಿದೆ. ಅಬ್ದಾಲಿ ಇತ್ತೀಚೆಗಷ್ಟೇ ಪಾಕಿಸ್ತಾನದ ಆರ್ಮಿಗೆ ಸೇರ್ಪಡೆ ಆಗಿತ್ತು. ಜೊತೆಗೆ ಇದರ ಕೆಪಾಸಿಟಿಯನ್ನು ನೋಡಿದ್ರೆ 400 kg ಅಂದರೆ ಸ್ಫೋಟಕಗಳನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯದ ಸಿಡಿತಲೆ ಅಂದರೆ ತುಂಬ
ತಮಾಷೆ ಮಾತಲ್ಲ. ಪಾಕಿಸ್ತಾನ ಇದುವರೆಗೂ ಹೇಳಿರುವಂಥ ತುಂಬ ಮಾಡರ್ನ್ ಟೆಕ್ನಾಲಜಿ ಇರುವಂಥ ಒಂದು ಕ್ಷಿಪಣಿ ಇದಾಗಿದೆ. ಇಂಥ ಕ್ಷಿಪಣಿಯನ್ನು ಭಾರತ ಹೊಡೆದಾಕಿದೆ ಅಂದರೆ ಸುಮ್ಮನೆ ಮಾತಲ್ಲ. ನಿಜಕ್ಕೂ ಕೂಡ ಈಗ ಸಾಕಷ್ಟು ದೊಡ್ಡ ಚರ್ಚೆ ಆಗಿತ್ತು. ಹಿಂದೆ ನಾವು ಯಾವ ರೀತಿ F-16 ಹೊಡೆದಾಗ ಪಾಕಿಸ್ತಾನದ ಅತ್ಯಂತ ಪ್ರಮುಖ ಏರ್ಕ್ರಾಫ್ಟನ್ನೇ ಹೊಡೆದಾಗ ಯಾವ ರೀತಿ ಅಮೆರಿಕಾದವ್ರು ಚರ್ಚೆ ಮಾಡಿದ್ರು, ಅದೇ ರೀತಿ ಈಗ ಅಬ್ದಾಲಿ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ವಿಚಾರ, ಒಂದು ಸ್ಫೋಟವಾಗಿಲ್ಲ ಅನ್ನೋದು, ಮತ್ತೊಂದು ನ್ಯೂಕ್ಲಿಯರ್ ಹೆಡ್ ಕ್ಯಾರಿ ಮಾಡಬಲ್ಲಂಥ ತಾಕತ್ತಿರುವಂಥ ಅಬ್ದಾಲಿಯನ್ನು ಭಾರತ ಹೊಡೆದಾಕಿದೆ. ಭಾರತದ ಡಿಫೆನ್ಸ್ ಸಿಸ್ಟಮ್ಸ್ ಬಗ್ಗೆ ಕೂಡ ಇನ್ನಷ್ಟು ವಿಶ್ವಾಸ ಬರುವಂತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಹೇಳೋದಾದರೆ ಈಗಾಗಲೇ ಭಾರತ ಟ್ರ್ಯಾಕ್ ಮಾಡಿರುವಂಥದ್ದು, ಜೊತೆಗೆ ಮಲ್ಟಿ ಲೇಯರ್ಡ್, ನಾವೀಗಾಗಲೇ ಅಗ್ನಿ ಸೇರಿದಂತೆ ದೊಡ್ಡ ದೊಡ್ಡ ಮಿಸೈಲ್ ಇಟ್ಕೊಂಡಿರ್ಬೋದು, ಬಟ್ ಪೃಥ್ವಿ, ಆಕಾಶ್, S-400 ಜೊತೆಗೆ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್, ಈ 4 ಆಕ್ಟಿವೇಟ್ ಆಗಿರೋದ್ರಿಂದ ಅಬ್ದಾಲಿ ಅಂತ ಅತ್ಯಾಧುನಿಕ ಟೆಕ್ನಾಲಜಿಯ ಮಿಸೈಲ್ ಬಂದರೂ ಕೂಡ ತಡೆಗಟ್ಟೋದಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ ಮೂಲಗಳು? ರೈಟ್, ಆಫ್ ಕೋರ್ಸ್ ಪ್ರಮೋದ್, ನನಗೆ ಕೇಳಿದ್ರಿ ಪ್ರಶ್ನೆ ಅಂತ ಅನ್ಕೊಳ್ತೀನಿ. ಪ್ರಮೋದ್, ಎಸ್ ಮಾತಾಡಿ. ರೈಟ್, ಅದನ್ನೇ ನಾನು ಹೇಳ್ತಾ ಇದ್ದೆ. ಇವಾಗ ಅಬ್ದಾಲಿಯನ್ನ ವೀಕ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಲಾಂಚ್ ಮಾಡಿರುವಂತ ಮಿಸೈಲ್ ಗಳನ್ನ ಸಮರ್ಥವಾಗಿ ಭಾರತ ಹೊಡೆದು ಉರುಳಿಸ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸುದರ್ಶನ ಚಕ್ರದಂತಹ ಸ್ಟ್ರಾಂಗ್ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದಾಗಿ ಬಾಲಿಸ್ಟಿಕ್ ಮಿಸೈಲ್ ಗಳನ್ನು ಕೂಡ ಹೊಡೆದು ಉರುಳಿಸ್ತಾ ಇದೆ. ನಾವು ಈ ಪೂಂಚ್ ನಲ್ಲೆಲ್ಲ ಪ್ರಶ್ನೆ ಮಾಡಬಹುದು, ಪೂಂಚ್ ನಲ್ಲಿ ಜನವಸತಿ ಪ್ರದೇಶಗಳ ಮೇಲೆ ದಾಳಿಗಳಾದಾಗ ಯಾಕೆ ಅದನ್ನ ತಡೆಯೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ. ಪೂಂಚ್ ನ ಅಟ್ಯಾಕ್ ರೇಂಜ್ ಯಾವ ರೀತಿಯಾಗಿತ್ತು ಅಂದ್ರೆ 25ರಿಂದ 35, 40-50 ಕಿಲೋಮೀಟರ್ ಇಷ್ಟರ ಒಳಗಿಂದ ಆಗ್ತಾ ಇದ್ದಂತ ಶಾರ್ಟ್ ರೇಂಜ್ ಅಟ್ಯಾಕ್ ಗಳದು. ಅದಕ್ಕಾಗಿ S-400 ಬಳಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಜನವಸತಿ ಪ್ರದೇಶದ ಮೇಲಿರುವಂತ ದಾಳಿಗಳನ್ನ ನಮಗೆ ತಡೆಯೋದಕ್ಕಾಗ್ಲಿಲ್ಲ. ಒಂದೊಂದು ಕಡೆಗಳಲ್ಲಿ ಆಗ ಹೋಗಿದೆ, ಕೆಲವೊಂದು ಲೈಫ್ ಲಾಸ್ ಕೂಡ ಆಗಿದೆ. ಬಟ್ ಜೈಸಲ್ಮೇರ್ ನಲ್ಲಿ ಅಬ್ದಾಲಿಯನ್ನ ಪ್ರಯೋಗ ಮಾಡ್ತಾರಲ್ಲ, ಇದರಲ್ಲಿ ಗೊತ್ತಾಗ್ತಾ ಇರುವಂತ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತ ಲೈಫ್ ಲಾಸ್ ಆಗಿಲ್ಲ. ಇದಕ್ಕೆ ಕಾರಣ ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿರುವಂತ ಸ್ಟ್ರಾಂಗ್ ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್. ರೇಡಾರ್ಗಳು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ, ಕಮಾಂಡ್ ಸೆಂಟರ್ಗಳಿದೆ, ಇಂಟರ್ಸೆಪ್ಟರ್ಗಳಿದೆ, ಟ್ರ್ಯಾಕರ್, ಡೆಸ್ಟ್ರಾಯರ್ಗಳಿದೆ. ಎಲ್ಲಿ ಪಾಕಿಸ್ತಾನದಲ್ಲಿರುವಂತ HQ-9 ವರ್ಷನ್ P ಇದೆಯಲ್ಲ, ಅದರಲ್ಲಿರುವಂತ ಡಿಫಾಲ್ಟ್ಸ್, ಅದರಲ್ಲಿರುವಂತ ಡಿಮೆರಿಟ್ಗಳು ನಮಗೆ S-400 ಅಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ಅರ್ಲಿ ಡಿಟೆಕ್ಷನ್ ಆಗುತ್ತೆ, ಅದೇ ರೀತಿಯಾದಂತಹ ಕೌಂಟರ್ಗಳು ಕೂಡ ಹೋಗುತ್ತೆ. ಇದೀಗ ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವಂತದ್ದು ಮಲ್ಟಿಲೇಯರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ HQ-9 ವರ್ಷನ್ P ಅನ್ನ ಹೊಡೆದು ಹಾಕಲಾಗಿದೆ. ಅದು ಇರೋವಾಗ್ಲೂ ಕೂಡ ಡಿಟೆಕ್ಷನ್ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಡಿಟೆಕ್ಷನ್ ಸರಿಯಾಗಿ ಆಗದೇ ಇದ್ದಾಗ ಏನೇನ್ ಲಾಸಸ್ ಗಳಾಗುತ್ತೆ ಅನ್ನೋದನ್ನ 1 ವರ್ಷದ ಹಿಂದೆ ಪಾಕಿಸ್ತಾನ ನೋಡ್ಕೊಂಡಿತ್ತು. ನಮ್ಮ ಬ್ರಹ್ಮೋಸ್ ನ ಮಿಸ್ಫೈರ್ ಆದಾಗ, ಪ್ರಮೋದ್ ನಿಮ್ಗೆ ನೆನಪಿರಬಹುದು, ಬ್ರಹ್ಮೋಸ್ ಮಿಸ್ಫೈರ್ ಆದಾಗ ಆಗೊಂದು ಮಿಸ್ಫೈರ್ ಆಗಿದೆ ಅನ್ನೋದು ಪಾಕಿಸ್ತಾನ ಗೊತ್ತೇ ಆಗ್ತಾ ಇರಲಿಲ್ಲ, ಗೊತ್ತಾಗಿರ್ಲಿಲ್ಲ. ಅಲ್ಲಿಯ ನಾಗರಿಕರು ಅದರ ಡೆಬ್ರಿಗಳನ್ನ ನೋಡಿ ಹೇಳೋವರೆಗೂ ಕೂಡ ಪಾಕಿಸ್ತಾನಕ್ಕೆ ನಮ್ಮ ದೇಶದ ನೆಲೆಯ ಒಳಗಡೆ ಒಂದು ಬ್ರಹ್ಮೋಸ್ ಬಂದು ಬಿದ್ದಿದೆ, ಅದರ ಡೆಬ್ರಿ ಬಂದು ಬಿದ್ದಿದೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ಸೊ ಇದೆಲ್ಲದಕ್ಕೆ ಕಾರಣ HQ-9 ವರ್ಷನ್ P ಯಾವ ರೀತಿಯಾಗಿ ವೀಕ್ ಆಗಿ ವರ್ಕ್ ಆಗ್ತಾ ಇತ್ತು ಅನ್ನೋದಕ್ಕೆ ಸಾಕ್ಷ್ಯ. ಈಗ ಅದು ಕೂಡ ಇಲ್ಲ. ಇರೋದೇನಿದ್ರು ಕೂಡ ಮಿಸೈಲ್ ಗಳ ಲಾಂಚ್ ಅನ್ನ ಮಾಡಿ ಭಾರತವನ್ನ ಹಣಿಯುವಂತ ಕೆಲಸವನ್ನ ಮಾಡಬೇಕು, ಸೋಲಿಸುವಂತ ಕೆಲಸಗಳಾಗಬೇಕು. ಬಟ್ ಅದಕ್ಕೆ ಕೌಂಟರ್ ಆಗಿ S-400 ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನಿಜ ಚೈತ್ರ, ನೀವು ಬ್ರಹ್ಮೋಸ್ ಹೇಳಿದ್ರಿ, ಬ್ರಹ್ಮೋಸ್ ಮಿಸ್ಫೈರ್ ಆಗಿತ್ತು. ಆದರೆ ಬ್ರಹ್ಮೋಸ್ ಮಿಸ್ಫೈರ್ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಚೀನಾ HQ-9 ಸಿಸ್ಟಮ್ನ ಹೊಸದಾಗಿ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನ ಕೂಡ ಬಡಾಯಿ ಕೊಚ್ಕೊಂಡಿತ್ತು, ನಮ್ಮ ಹತ್ರ HQ-9 ಇದೆ ಅಂತ. ಹೀಗಾಗಿ ಚೀನಾದ ಕ್ವಾಲಿಟಿ ಯಾವ ಥರ ಇದೆ ಅನ್ನೋದು ಕಾರಣಕ್ಕೋಸ್ಕರ ಭಾರತ ಮಿಸ್ ಫೈರ್ ಮಾಡಿದ್ರು ಕೂಡ ಅಚ್ಚರಿಯೇನಿಲ್ಲ.